ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. Welcome to e-learning class by NAGARAJ KARIGAR, JTO Government ITI, Rippanpete. In the previous class, we have discussed about SIMPLEX lap winding and development diagram of the winding anta nodidvi. So in this today's class, we have discussed about SIMPLEX wave winding and development diagram of simple wave winding. So ಹಾಗಾದರೆ ನಾವು ಈ ಹಿಂದಿನ ಕ್ಲಾಸಲ್ಲಿ ನಾವು ಲ್ಯಾಪ್ ವೈಂಡಿಂಗನ್ನು ಬಗ್ಗೆ ತಿಳ್ಕೊಂಡಿದ್ವಿ. ಅಲ್ಲಿ ಕಂಡೀಷನ್ಸ್ ಫಾರ್ ಲ್ಯಾಪ್ ವೈಂಡಿಂಗ್ ನೋಡಿದ್ವಿ. ಹಾಗೆ ಇಲ್ಲಿ ಕಂಡೀಷನ್ಸ್ ಫಾರ್ ವೇವ್ ವೈಂಡಿಂಗ್ ನೋಡೋದಾದರೆ, ಫಾರ್ ವೇವ್ ವೈಂಡಿಂಗ್ ದ ಫಾಲೋವಿಂಗ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಶುಡ್ ಬಿ ಫುಲ್ಫಿಲ್ಡ್. ಇಲ್ಲಿ ಕೂಡ ನಾವು ಕೆಲವೊಂದಷ್ಟು ಕಂಡೀಷನ್ಸ್ಗಳನ್ನು ಫುಲ್ಫಿಲ್ ಮಾಡೋಕ್ಕಾಗುತ್ತೆ, ಸೇಮ್ ಆ್ಯಸ್ ಇಟ್ ಈಸ್ ಇನ್ ದ ಲ್ಯಾಪ್ ವೈಂಡಿಂಗ್. ಅಲ್ಲಿಗೆ ಇಲ್ಲಿಗೆ ವ್ಯತ್ಯಾಸ ಏನನ್ನೋದನ್ನು ತಿಳ್ಕೊಳ್ಳೋಣ. ದ ಫ್ರಂಟ್ ಪಿಚ್ ವೈ ಎಫ್ ಆ್ಯಂಡ್ ದ ಬ್ಯಾಕ್ ಪಿಚ್ ವೈ ಬಿ ಶುಡ್ ಬಿ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು ದ ಪೋಲ್ ಪಿಚ್ ವೈ ಪಿ ಅಂತ ಹೇಳಿದ್ವಿ. ಅಂದರೆ ಪೋಲ್ ಪಿಚ್ಗೆ ನಮ್ಮ ಬ್ಯಾಕ್ ಪಿಚ್ಚು ಮತ್ತು ಫ್ರಂಟ್ ಪಿಚ್ಚು ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಇರಬೇಕು ಅನ್ನೋದನ್ನು ನಾವು ಅಲ್ಲಿ ಕಂಡೀಷನ್ ಇಟ್ಟಿದ್ವಿ. ಇಲ್ಲಿ ಕೂಡ ಸೇಮ್ ಕಂಡೀಷನ್ ಇದೆ. ಆ್ಯಂಡ್ ಬೋತ್ ದ ಫ್ರಂಟ್ ಪಿಚ್ ಆ್ಯಂಡ್ ಬ್ಯಾಕ್ ಪಿಚ್ ವೈ ಬಿ ಶುಡ್ ಬಿ ಆನ್ ಆಡ್ ನಂಬರ್ಸ್ ಅಂತ ಹೇಳಿದ್ವಿ. ಸೊ ಇಲ್ಲಿ ಕೂಡ ಅದೇ ರೀತಿಯಾಗಿರ್ತಕ್ಕಂಥ ಒಂದು ಕಂಡೀಷನ್ಸ್ ಇದೆ. ಹಾಗೆಯೇ ದ ಬ್ಯಾಕ್ ಪಿಚ್ ವೈ ಬಿ ಆ್ಯಂಡ್ ದ ಫ್ರಂಟ್ ಪಿಚ್ ವೈ ಎಫ್ ಮೇ ಬಿ ಆಫ್ ದ ಸೇಮ್ ವ್ಯಾಲ್ಯೂ ಆರ್ ಮೇ ಡಿಫರ್ ಬೈ ಟೂ ಕಂಡಕ್ಟರ್ಸ್. ಸೊ ನೋಡಿ, ಇಲ್ಲಿ ನಮಗೆ ಬ್ಯಾಕ್ ಪಿಚ್ಚು ಮತ್ತು ಫ್ರಂಟ್ ಪಿಚ್ಚು ಟೂ ಕಂಡಕ್ಟರ್ಸ್ನಲ್ಲಿ ಡಿಫರ್ ಇರಬೇಕು ಅಂತ ಹೇಳ್ತೀವಿ, ಅಥವಾ ಸೇಮ್ ವ್ಯಾಲ್ಯೂನಲ್ಲಿ ಇರಬೇಕು ಅಂತ ಹೇಳ್ತೀವಿ. ಆ್ಯಂಡ್ ಇನ್ ದ ಕೇಸ್ ಆಫ್ ಸಿಂಪ್ಲೆಕ್ಸ್ ಇದ್ದಾಗ, ಆ್ಯಂಡ್ ದ ಸೇಮ್ ಆರ್ ಟೂ ಆರ್ ಮೋರ್ ಕಂಡಕ್ಟರ್ಸ್ ಫಾರ್ ಮಲ್ಟಿಪ್ಲೆಕ್ಸ್ ವೇವ್ ವೈಂಡಿಂಗ್ ಡಿಪೆಂಡಿಂಗ್ ಅಪಾನ್ ದಿ ಕಂಡೀಷನ್. ಸೊ ಡಿಪೆಂಡಿಂಗ್ ಅಪಾನ್ ದಿ ಕಂಡೀಷನ್, ಏನಪ್ಪ ಇಲ್ಲಿ ಕಂಡೀಷನ್ ಅಂತ ಹೇಳಿದ್ರೆ, ಅವರೇಜ್ ಪಿಚ್ ಈಸ್ ಈಕ್ವಲ್ ಟು back pitch plus front pitch divided by 2. It is the approximately. So the average pitch should be as given by the formula. Average pitch is equal to yb plus yf, ಅಂದರೆ back pitch plus front pitch divided by 2 ಅಂತ ಹೇಳ್ತೀವಿ. or average pitch is equal to number of conductors plus or minus 2 into flex ಅಂತ ಹೇಳ್ತೀವಿ. 2 ಇಂಟು ಫ್ಲೆಕ್ಸ್ ಅಂದರೆ ಅದು ಮಲ್ಟಿಫ್ಲೆಕ್ಸ್ ಇದ್ದಾಗ ಬರ್ತಕ್ಕಂಥದ್ದು. ಹಾಗೆ ಡಿವೈಡೆಡ್ ಬೈ ನಂಬರ್ ಆಫ್ ಪೋಲ್ಸ್ ಅಂತ ಹೇಳ್ತೀವಿ. ಸೊ ಸಿಂಪಲ್ಲಾಗಿ ಹೇಳೋದಾದರೆ, ದ ಅವರೇಜ್ ಪಿಚ್ ಈಸ್ ಈಕ್ವಲ್ ಟು ಝೆಡ್ ಪ್ಲಸ್ ಆರ್ ಮೈನಸ್ 2 ಡಿವೈಡೆಡ್ ಬೈ ಪಿ ಫಾರ್ ಸಿಂಪ್ಲೆಕ್ಸ್ ವೇವ್ ವೈಂಡಿಂಗ್ ಅಂತ ಹೇಳ್ತೀವಿ. ಹಾಗಾದರೆ ಝೆಡ್ ಪ್ಲಸ್ ಆರ್ ಮೈನಸ್ 2 ಅಂತ ಹೇಳಿದರೆ, ಝೆಡ್ ಪ್ಲಸ್ ಆರ್ ಮೈನಸ್ 2 ಡಿವೈಡೆಡ್ ಬೈ ಪಿ ಅಂತೇಳಿ ಅದನ್ನು ಹೇಗೆ ಅಂತ ನೋಡೋಣ. ಇಲ್ಲಿ ಝೆಡ್ ಪ್ಲಸ್ 2 ಬೈ ಪಿ ಫಾರ್ ಪ್ರೋಗ್ರೆಸಿವ್ ಸಿಂಪ್ಲೆಕ್ಸ್ ವೇವ್ ವೈಂಡಿಂಗ್. ಅಲ್ಲಿ ಪ್ರೋಗ್ರೆಸಿವ್ ಇತ್ತು ಅಂದರೆ ಪ್ಲಸ್ 2 ಆಗುತ್ತೆ, ಅಂದರೆ ನಮಗೆ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಮುಂದಕ್ಕೆ ಹೋಗುತ್ತೆ ಕನೆಕ್ಷನ್ಸ್ ಬಂದು. ಅಂದರೆ ಆ ವೈಂಡಿಂಗ್ ಕನೆಕ್ಷನ್ಗಳು ಸೆಗ್ಮೆಂಟಲ್ಲಿ ಪ್ಲಸ್ 2 ಅಂದಾಗ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಹೋಗುತ್ತೆ. ಹಾಗೆಯೇ ಝೆಡ್ ಬೈ 2 ಡಿವೈಡೆಡ್ ಬೈ ಪಿ ಫಾರ್ ರಿಟ್ರೋಗ್ರೆಸಿವ್ ಸಿಂಪ್ಲೆಕ್ಸ್ ವೇವ್ ವೈಂಡಿಂಗ್ ಅಂತೇಳಿ. ರಿಟ್ರೋಗ್ರೆಸಿವ್ ಅಂದರೆ ಹಿಂದಕ್ಕೆ ಬರೋದು ಅಂತ ಅರ್ಥ. ಪ್ರೋಗ್ರೆಸಿವ್ ಅಂದರೆ ಮುಂದಕ್ಕೆ ಹೋಗೋದು ಕ್ಲಾಕ್ ವೈಸು. ರಿಟ್ರೋಗ್ರೆಸಿವ್ ಅಂತ ಹೇಳಿದ್ರೆ ಆ್ಯಂಟಿ ಕ್ಲಾಕ್ ವೈಸ್ ಅಥವಾ ಕೌಂಟರ್ ಕ್ಲಾಕ್ ವೈಸ್ ಅಂತ ಹೇಳ್ತೀವಿ. ಸೊ ಝೆಡ್ ಮೈನಸ್ 2 ಬೈ ಪಿ ಫಾರ್ ರಿಟ್ರೋಗ್ರೆಸಿವ್ ಸಿಂಪ್ಲೆಕ್ಸ್ ವೇವ್ ವೈಂಡಿಂಗ್ ಅಂತ ಹೇಳ್ತೀವಿ. ಇದನ್ನೇ ನೆನ್ಪಿಟ್ಕೋಬೇಕು ನಾವು. ಪ್ಲಸ್ 2 ಅಂತ ಹೇಳಿದ್ರೆ ಮುಂದೆ ಹೋಗ್ತಕ್ಕಂಥದ್ದು ಪ್ರೋಗ್ರೆಸಿವ್, ಮೈನಸ್ 2 ಅಂತ ಹೇಳಿದ್ರೆ ಬ್ಯಾಕ್ ಬರ್ತಕ್ಕಂಥದ್ದು ರಿಟ್ರೋಗ್ರೆಸಿವ್. ಸೊ average pitch is equal to Z plus or minus 4 divided by P for the duplex wave winding. ಇಲ್ಲಿ ಡೂಪ್ಲೆಕ್ಸ್ ಇತ್ತು ಅಂತ ಹೇಳಿದ್ರೆ, ಸಿಂಪ್ಲೆಕ್ಸ್ ಇದ್ದರೆ ಪ್ಲಸ್ ಆರ್ ಮೈನಸ್ 2, ಆದರೆ ಡೂಪ್ಲೆಕ್ಸ್ ಇದ್ದರೆ ಪ್ಲಸ್ ಆರ್ ಮೈನಸ್ 4 ನೆನ್ಪಿಟ್ಕೋಬೇಕು. ಹಾಗೆ ಟ್ರಿಪ್ಲೆಕ್ಸ್ ಇದ್ದರೆ ವೈ ಎ ಈಸ್ ಈಕ್ವಲ್ ಟು ಝೆಡ್ ಪ್ಲಸ್ ಆರ್ ಮೈನಸ್ 6 ಡಿವೈಡೆಡ್ ಬೈ ಪಿ ಆಗುತ್ತೆ. ಸೊ ಇವೆಲ್ಲವನ್ನು ನಾವು ಕರೆಕ್ಟಾಗಿ ನೆನ್ಪಿಟ್ಕೊಂಡ್ರೆ ನಾವು ವೈಂಡಿಂಗ್ ಮಾಡೋದಕ್ಕೆ ಸಹಾಯ ಆಗುತ್ತೆ. ಸೊ ವೈ ಸಿ ಅಂದರೆ ಕಾಮುಟೇಟರ್ ಪಿಚ್ ಅಂತ ನಿಮ್ಗೆ ಗೊತ್ತಿದೆ. ದ ಕಾಮುಟೇಟರ್ ಪಿಚ್ ಈಸ್ ಈಕ್ವಲ್ ಟು ನಂಬರ್ ಆಫ್ ಕಾಮುಟೇಟರ್ ಸೆಗ್ಮೆಂಟ್ಸ್, ಅಂದರೆ ಅಲ್ಲಿ ಎಷ್ಟು ಕಾಮುಟೇಟರ್ನಲ್ಲಿ ಎಷ್ಟು ಸೆಗ್ಮೆಂಟ್ಸ್ಗಳಿದ್ದಾವೆ ಅನ್ನೋದ್ರ ಮೇಲೆ. ನಂಬರ್ ಆಫ್ ಕಾಮುಟೇಟರ್ ಸೆಗ್ಮೆಂಟ್ಸ್ ಪ್ಲಸ್ ಆರ್ ಮೈನಸ್ ಎಮ್, ಎಮ್ ಅಂದರೆ ನಿಮ್ಗೆ ಗೊತ್ತಿದೆ ಫ್ಲೆಕ್ಸ್ ಆಫ್ ದಿ ವೈಂಡಿಂಗ್ ಅಂತ. ಸೊ ಡಿವೈಡೆಡ್ ಬೈ ಪೇರ್ ಆಫ್ ಪೋಲ್ಸ್ ಅಂದರೆ ಅಲ್ಲಿ ಎಷ್ಟು ನಂಬರ್ ಆಫ್ ಪೋಲ್ಸ್ ಇದ್ದಾವೆ. ಪೇರ್ ಮೀನ್ಸ್ 2 ಅಂತ ಅರ್ಥ ಅಲ್ವಾ. ಸೊ ಅಲ್ಲಿಗೆ ನಂಬರ್ ಆಫ್ ಕಾಮುಟೇಟರ್ ಸೆಗ್ಮೆಂಟ್ಸ್ಗೆ ನಾವು ಸಿ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ನಂಬರ್ ಆಫ್ ಕಾಮುಟೇಟರ್ ಸೆಗ್ಮೆಂಟ್ಸ್ ಸಿ ಪ್ಲಸ್ ಆರ್ ಮೈನಸ್ ಎಮ್ ಫ್ಲೆಕ್ಸ್ ಆಫ್ ದ ವೈಂಡಿಂಗ್ ಡಿವೈಡೆಡ್ ಬೈ ಪಿ ಬೈ 2 ಅಂತೇಳಿದ್ರೆ, ಪೇರ್ ಆಫ್ ಪೋಲ್ಸ್ ಅಂತ ಹೇಳಿದ್ರೆ ಪೋಲ್ ನಂಬರ್ ಆಫ್ ಪೋಲ್ಸ್ ಡಿವೈಡೆಡ್ ಬೈ 2 ಅಂತ. ಇವಾಗ 4 ಇದ್ದರೆ 4 ಬೈ 2 ಮೀನ್ಸ್ 2, 2 4, 2 ಪೇರ್ ಅಂತ ಅರ್ಥ.
ಎರಡೇ ಇದ್ದರೆ 1 ಪೇರ್ ಅಂತ ಎರಡು 2 ಡಿವೈಡೆಡ್ ಬೈ 2 ಮೀನ್ಸ್ 1 ಪೇರ್, 4 ಡಿವೈಡೆಡ್ ಬೈ 2 ಪೇರ್ ಅಂತ ಅರ್ಥ ಕೊಡುತ್ತೆ, ನೆನ್ಪಿಟ್ಕೊಳ್ಳಿ. ಸೊ ವೇರ್ ವೈ ಸಿ ಅಂತ ಹೇಳಿದ್ರೆ ಇಲ್ಲಿ ಕಾಮ್ಯುಟೇಟರ್ ಪಿಚ್ ಅಂತ, ಸಿ ಅಂದರೆ ಟೋಟಲ್ ನಂಬರ್ ಆಫ್ ಕಂಡಕ್ಟರ್ ಸೆಗ್ಮೆಂಟ್ಸ್ ಅಂತ, ಪಿ ಅಂದರೆ ನಂಬರ್ ಆಫ್ ಪೋಲ್ಸ್ ಅಂತ ಗೊತ್ತಿದೆ, ಎಮ್ ದ ಫ್ಲೆಕ್ಸ್ ಆಫ್ ದಿ ವೈಂಡಿಂಗು. ದ ಕಾಮ್ಯುಟೇಟರ್ ಪಿಚ್ ವೈ ಸಿ ಶಾಲ್ ಬಿ ಈಕ್ವಲ್ ಟು ದ ಆವ್ರೇಜ್ ಪಿಚ್ ವೈ ಎ ಇಂಟು ವೈ ಸಿ ಇಸ್ ಈಕ್ವಲ್ ಟು ವೈ ಎ ಅಂತ. ಅವರೇಜ್ ಪಿಚ್ ಅಂತ ಹೇಳ್ತೇವೆ. ಅವರೇಜ್ ಪಿಚ್ ಕಾಮ್ಯುಟೇಟರ್ ಪಿಚ್ ಈಸ್ ಈಕ್ವಲ್ ಟು ಅವರೇಜ್ ಪಿಚ್. ಸೊ ಅಲ್ಲಿ ಕಾಮ್ಯುಟೇಟರ್ ಪಿಚ್ ವೈ ಸಿ ಶಾಲ್ ಬಿ ಈಕ್ವಲ್ ಟು ದ ಆವ್ರೇಜ್ ಪಿಚ್ ವೈ ಎ ಅಂತ ಹೇಳ್ತೀವಿ. ಸೊ ವೈ ಸಿ ಇಸ್ ಈಕ್ವಲ್ ಟು ವೈ ಎ, ಯಾವಾಗಲೂ ನಮಗೆ ಕಾಮ್ಯುಟೇಟರ್ ಪಿಚ್ ಇಸ್ ಈಕ್ವಲ್ ಟು ಅವರೇಜ್ ಪಿಚ್ ಆಗಿರ್ತದೆ ಅಂತ. ದ ರಿಸಲ್ಟೆಂಟ್ ಪಿಚ್ ಇಸ್ ದ ಸಮ್ ಆಫ್ ದ ಫ್ರಂಟ್ ಆ್ಯಂಡ್ ಬ್ಯಾಕ್ ಪಿಚಸ್. ನೋಡಿ, ನಮಗೆ ರಿಸಲ್ಟೆಂಟ್ ಪಿಚಸ್ ಬಂದರೆ ಸಮ್ ಮಾಡಬೇಕಲ್ಲಿ, ಅಲ್ಲಿಗೆ ರಿಸಲ್ಟೆಂಟ್ ಪಿಚ್ ವೈ ಆರ್ ಇಸ್ ಈಕ್ವಲ್ ಟು ವೈ ಬಿ ಪ್ಲಸ್ ವೈ ಎಫ್ ಆಗುತ್ತೆ, ವೈ ಬಿ ಪ್ಲಸ್ ವೈ ಎಫ್ ಆಗುತ್ತೆ. ಸೊ ಇವೆರಡು ಪಾಯಿಂಟ್ಸನ್ನು ನೀವು ನೆನ್ಪಿಟ್ಕೊಳ್ಳಿ. ವೈ ಸಿ ಇಸ್ ಈಕ್ವಲ್ ಟು ವೈ ಎ ಅಂದರೆ ಕಾಮ್ಯುಟೇಟರ್ ಪಿಚ್ ಇಸ್ ಈಕ್ವಲ್ ಟು ಅವರೇಜ್ ಪಿಚ್. ಹಾಗೆಯೇ ವೈ ಆರ್ ರಿಸಲ್ಟೆಂಟ್ ಪಿಚ್ ಅಂತ ಹೇಳಿದ್ರೆ ಸಮ್ ಆಫ್ ದಿ ಬ್ಯಾಕ್ ಪಿಚ್ ಆ್ಯಂಡ್ ಫ್ರಂಟ್ ಪಿಚ್, ಸಮ್ ಆಫ್ ದಿ ಬ್ಯಾಕ್ ಪಿಚ್ ಆ್ಯಂಡ್ ಫ್ರಂಟ್ ಪಿಚ್, ದಿಸ್ ಈಸ್ ದ ಸಮ್ ಆಫ್ ದ ಬ್ಯಾಕ್ ಪಿಚ್ ಆ್ಯಂಡ್ ಫ್ರಂಟ್ ಪಿಚ್ ಅಂತ, ವೈ ಬಿ ಪ್ಲಸ್ ವೈ ಎಫ್ ಅಂತ ಹೇಳಿದ್ರೆ. ದ ನಂಬರ್ ಆಫ್ ಕಾಯಿಲ್ ಸೈಡ್ಸ್ ಮಸ್ಟ್ ಸ್ಯಾಟಿಸ್ಫೈ ದಿ ಫಾಲೋವಿಂಗ್ ರಿಲೇಷನ್ಸ್. ನಂಬರ್ ಆಫ್ ಕಾಯಿಲ್ ಸೈಡ್ಸ್ ಅಂದರೆ ಝಡ್ ಈಸ್ ಈಕ್ವಲ್ ಟು ಪಿ ಇಂಟು ವೈ ಎ ಪ್ಲಸ್ ಆರ್ ಮೈನಸ್ 2 ವೇರ್ ಪಿ ಇಸ್ ದ ನಂಬರ್ ಆಫ್ ಪೋಲ್ಸ್. ಸೊ ಇಲ್ಲಿ ಝಡ್ ಗೊತ್ತಿದೆ ನಮ್ಮ ಕಂಡಕ್ಟರ್ಸ್, ಪಿ ಇಂಟು ಅವರೇಜ್ ಪಿಚ್ ಪ್ಲಸ್ ಆರ್ ಮೈನಸ್ 2 ಅಂತ, ಇದನ್ನು ನೀವು ನೆನ್ಪಿಟ್ಕೋಬೇಕು, ಮೇನ್ ಪಾಯಿಂಟು. ಆ್ಯಂಡ್ ದೆನ್ in the case of simplex wave winding, the number of parallel paths A is equal to 2 only. ನಮಗೆ ಗೊತ್ತಿದೆ ಲ್ಯಾಪ್ ವೈಂಡಿಂಗಲ್ಲಿ ಏನಿತ್ತು, ನಂಬರ್ ಆಫ್ ಪ್ಯಾರಲಲ್ ಪಾತ್ಸ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಪೋಲ್ಸ್ ಅಂತ ಇತ್ತು. ಎ ಇಸ್ ಈಕ್ವಲ್ ಟು ಪಿ ಇನ್ ಫಾರ್ ಸಿಂಪ್ಲೆಕ್ಸ್, ಎ ಇಸ್ ಈಕ್ವಲ್ ಟು ಪಿ ಫಾರ್ ಸಿಂಪ್ಲೆಕ್ಸ್ ಲ್ಯಾಪ್ ವೈಂಡಿಂಗ್ ಇತ್ತು. ಇಲ್ಲಿ ಎ ಇಸ್ ಈಕ್ವಲ್ ಟು 2 ಓನ್ಲಿ. ಇಲ್ಲಿ ಇರ್ರೆಸ್ಪೆಕ್ಟಿವ್ ಆಫ್ ದ ನಂಬರ್ ಆಫ್ ಪೋಲ್ಸ್, ಅಲ್ಲಿ ನಂಬರ್ ಆಫ್ ಪೋಲ್ಸ್ ಎಷ್ಟಾರ ಇರಲಿ, 2 ಇರಲಿ 4 ಇರಲಿ 6 ಇರಲಿ, ಇರ್ರೆಸ್ಪೆಕ್ಟಿವ್ ಆಫ್ ನಂಬರ್ ಆಫ್ ಪೋಲ್ಸ್ ಪ್ಯಾರಲಲ್ ಪಾತ್ ಈಸ್ 2 ಅಂತ ಅರ್ಥ. ವೇವ್ ವೈಂಡಿಂಗಲ್ಲಿ ಪ್ಯಾರಲಲ್ ಪಾತ್ ಈಸ್ 2 ಇರ್ರೆಸ್ಪೆಕ್ಟಿವ್ ಆಫ್ ದಿ ನಂಬರ್ ಆಫ್ ಪೋಲ್ಸ್. ನಂಬರ್ ಆಫ್ ಪೋಲ್ಸ್ ಎಷ್ಟಾರು 2, 4, 6 ಏನೇ ಇರಲಿ, ಅಲ್ಲಿ ಪ್ಯಾರಲಲ್ ಪಾತ್ಸ್ 2ನೇ ಇರುತ್ತೆ ಇನ್ ಸಿಂಪ್ಲೆಕ್ಸಲ್ಲಿ ಅಂತೇಳಿ ಚೆನ್ನಾಗಿ ಗೊತ್ತಿಟ್ಕೋಬೇಕು, ಕನ್ಫ್ಯೂಸ್ ಮಾಡ್ಕೋಬಾರ್ದು ಇಲ್ಲಿ. And however the number of parallel paths increase in multiples of the flex of the windings. ಅಲ್ಲಿ ಎ ಈಸ್ ಈಕ್ವಲ್ ಟು 2 ಇಂಟು ಫ್ಲೆಕ್ಸ್ ಆಗುತ್ತೆ. 2 ಇಂಟು ಫ್ಲೆಕ್ಸ್ ಅಂತ ಹೇಳಿದ್ರೆ ಇವಾಗ ಒಂದು ವೇಳೆ ಸಿಂಪ್ಲೆಕ್ಸ್ ಇದ್ದರೆ 2 ಇಂಟು 1 ಅಲ್ಲಿ 2ನೇ, ಡೂಪ್ಲೆಕ್ಸ್ ಇದ್ದರೆ 2 ಇಂಟು 2 ಅಲ್ಲಿಗೆ, ಟ್ರಿಪ್ಲೆಕ್ಸ್ ಇದ್ದರೆ 2 ಇಂಟು 3, ಈ ರೀತಿ ಕನ್ಸಿಡರ್ ಮಾಡ್ತಾ ಹೋಗಬೇಕಾಗತ್ತೆ. ಬಟ್ ನಂಬರ್ ಆಫ್ ಪ್ಯಾರಲಲ್ ಪಾತ್ಸ್ ಈಸ್ ಆಲ್ವೇಸ್ 2 ಇನ್ ವೇವ್ ವೈಂಡಿಂಗ್ ಆ್ಯಂಡ್ ನಂಬರ್ ಆಫ್ ಪ್ಯಾರಲಲ್ ಪಾತ್ಸ್ ಇನ್ ಲ್ಯಾಪ್ ವೈಂಡಿಂಗ್ ಎ ಈಸ್ ಈಕ್ವಲ್ ಟು ಪಿ. ಪ್ಯಾರಲಲ್ ಪಾತ್ಸ್ ಪೋಲ್ಸ್ ಎಷ್ಟಿರ್ತದೋ ಅಷ್ಟು ಪ್ಯಾರಲಲ್ ಪಾತ್, 2 ಪೋಲ್ ಇದೆಯಾ 2 ಪ್ಯಾರಲಲ್ ಪಾತ್ಸ್, 4 ಪೋಲ್ ಇದೆಯಾ 4 ಪ್ಯಾರಲಲ್ ಪಾತ್ಸ್. ಮತ್ತು ಅಲ್ಲಿ ಫ್ಲೆಕ್ಸ್ ಆಫ್ ದಿ ವೈಂಡಿಂಗಿಗೆ ಮತ್ತೆ ಬೇರೆ ಅಂದರೆ ಎ ಈಸ್ ಈಕ್ವಲ್ ಟು ಪಿ ಇಂಟು ಫ್ಲೆಕ್ಸ್ ಬರ್ತೈತೆ ಅಲ್ಲಿ. ಇಲ್ಲಿ ಎ ಈಸ್ ಈಕ್ವಲ್ ಟು 2 ಇಂಟು ಫ್ಲೆಕ್ಸ್ ಅಷ್ಟೇ. ಓಕೆ, ಸೊ ಇದನ್ನು ನಾವು ನೆನ್ಪಿಟ್ಕೋಬೇಕು. ಕನ್ಸಿಡರಿಂಗ್ ದ ಎಬೋವ್ ಪಾಯಿಂಟ್ಸ್ ಓನ್ಲಿ ಆನ್ ಆರ್ಮೇಚರ್ ಹ್ಯಾವಿಂಗ್ ಡೆಸಿಗ್ನೇಟೆಡ್ ಸ್ಲಾಟ್ಸ್ ಕ್ಯಾನ್ ಬಿ ವೌಂಡ್ ಫಾರ್ ವೇವ್ ವೈಂಡಿಂಗ್. ಸೊ ಇದು ನಮ್ಗೆ ಗೊತ್ತಿರ್ತಕ್ಕಂಥ ಸ್ಲಾಟ್ಸ್ಗಳಿಗೆ ನಾವು ಇಲ್ಲಿ ವೇವ್ ವೈಂಡಿಂಗನ್ನು ಮಾಡಬಹುದು ಅಂತ. 2 brushes are necessary but as many brushes as there are pole may be used. ಸೊ 2 ಬ್ರಷ್ ಅಂತೂ ಇದ್ದೇ ಇರುತ್ತೆ, ಬೇಕು. ಹಾಗೆಯೇ ಅಲ್ಲಿ ಪೋಲ್ಸಿಗೆ ತಕ್ಕನ ಹಾಗೆ ನಾವು ಬ್ರಷ್ಗಳನ್ನು ಯೂಸ್ ಮಾಡ್ತಾ ಹೋಗ್ತೇವೆ. ಆ್ಯಂಡ್ ದೇ ಮಸ್ಟ್ ಬಿ ಸೆಟ್ ಸೊ ದ್ಯಾಟ್ ದೇ ಶಾರ್ಟ್ ಸರ್ಕ್ಯೂಟ್ ಓನ್ಲಿ ದ ಕಾಯಿಲ್ ಕಟಿಂಗ್ ನೋ ಫ್ಲೆಕ್ಸ್ ಅಂತ ಹೇಳ್ತೀವಿ. The brushes must be wide enough to cover at least M segment where M is the flex of the winding. ಗೊತ್ತಿದೆ ನಮಗೆ ಸಿಂಪ್ಲೆಕ್ಸಿಗೆ 1 ಸೆಗ್ಮೆಂಟಿಗೆ ಅಟ್ ಎ ಟೈಮು ನನ್ನ ಕಾರ್ಬನ್ ಬ್ರಷ್ ಟಚ್ ಇರಬೇಕು. ಡೂಪ್ಲೆಕ್ಸ್ ಆದರೆ 2 ಸೆಗ್ಮೆಂಟಿಗೆ ಅಟ್ ಎ ಟೈಮ್ ಟ್ರಿಪ್ಲೆಕ್ಸ್ ಆದರೆ 3, ಕ್ವಾಡ್ರಿಫ್ಲೆಕ್ಸ್ ಆದರೆ 4 ಅಂತ ಗೊತ್ತಿದೆ. ಈ ರೀತಿಯಾಗಿ ನಮ್ಗೆ ಆಗಬೇಕು. ಸೊ ಕ್ಯಾಲ್ಕುಲೇಷನ್ಸ್ ಇಲ್ಲಿ ಏನಿದೆ ಅಂತೇಳಿ, ದ ಫಾಲೋವಿಂಗ್ ಕ್ಯಾಲ್ಕುಲೇಷನ್ಸ್ ಆರ್ ಮೇಡ್ ಫಾರ್ ದಿ ಫೈಂಡಿಂಗ್ ಔಟ್ ವೈಂಡಿಂಗ್ ಪಿಚಸ್ ಆ್ಯಂಡ್ ಕಾಯಿಲ್ ಕನೆಕ್ಷನ್ಸ್ ವಿತ್ ಕಾಮ್ಯುಟೇಟರ್ ಸೆಗ್ಮೆಂಟ್ಸ್ ಫಾರ್ ದಿ ಸಿಂಪ್ಲೆಕ್ಸ್ ವೇವ್ ವೈಂಡಿಂಗ್. ಏನಿದೆ ನೋಡಿ ಇಲ್ಲಿ ಒಂದು ಎಕ್ಸಾಂಪಲ್ ನಾವು ತೊಗೊಂಡಿದ್ದೀವಿ. ನಂಬರ್ ಆಫ್ ಕಾಮ್ಯುಟೇಟರ್ ಸೆಗ್ಮೆಂಟ್ಸು 7 ನಂಬರ್ಸ್, ಕಾಮ್ಯುಟೇಟರ್ ಸೆಗ್ಮೆಂಟ್ಸು 7 ನಂಬರ್ಸು. ಹಾಗೆ ನಂಬರ್ ಆಫ್ ಸ್ಲಾಟ್ಸು 7, ಇಲ್ಲಿ ನಮಗೆ ಆಡ್ ನಂಬರ್ಸು. ನಂಬರ್ ಆಫ್ ಪೋಲ್ಸು 2 ನಂಬರ್ಸು.
ಟೈಪ್ ಆಫ್ ವೈಂಡಿಂಗು ವೇವ್ ಅಂತ ತಿಳ್ಕೊಳ್ಳಿ. ಮೊದಲನೇದು ದ ನಂಬರ್ ಆಫ್ ಕಾಯಿಲ್ಸ್ ಈಸ್ ಈಕ್ವಲ್ ಟು ನಂಬರ್ ಆಫ್ ಕಾಮ್ಯುಟೇಟರ್ ಸೆಗ್ಮೆಂಟ್ಸ್ 7. ಅಲ್ಲಿಗೆ 7ಕ್ಕೆ 7 ಆಗಬೇಕಾಗತ್ತೆ. ಅಲ್ಲಿಗೆ ದ ನಂಬರ್ ಆಫ್ ಕಂಡಕ್ಟರ್ಸ್ ನಂಬರ್ ಆಫ್ ಕಾಯಿಲ್ ಸೈಡ್ಸ್ ಈಸ್ ಈಕ್ವಲ್ ಟು ನಂಬರ್ ಆಫ್ ಕಾಯಿಲ್ಸ್ ಇಂಟು 2. ಅಲ್ಲಿಗೆ 7 ಕಾಯಿಲ್ಸ್ ಇದೆ ಇಂಟು 2 ಅಂದರೆ 14 ಕಂಡಕ್ಟರ್ಸ್ ಆಯಿತು. ಆ್ಯಂಡ್ ಮೂರನೇ ಪಾಯಿಂಟು ಪೋಲ್ ಪಿಚ್ ಈಸ್ ಈಕ್ವಲ್ ಟು ನಂಬರ್ ಆಫ್ ಸ್ಲಾಟ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಪೋಲ್ಸ್. ಅದು ನಮಗೆ ಗೊತ್ತಿದೆ. ಅಲ್ಲಿ 7/2 ಅಂದರೆ 3.5 ಸ್ಲಾಟ್ಸ್. 3.5 ಸ್ಲಾಟ್ಸ್ ಬಂದಾಗ ನಾವು ಇದನ್ನು ಸೇ 3 ಅಂತ ಹೇಳ್ತೀವಿ. ಇಟ್ ಈಸ್ ಶಾರ್ಟ್ ಪಿಚ್ ಅಂತ ಬರ್ತದೆ. ಸೇ 3 ಸ್ಲಾಟ್ಸ್ ಅಂತ. ಹಾಗೆಯೇ ಆಲ್ಸೋ ವೈ ಪಿ ಪೋಲ್ ಪಿಚ್ ನಂಬರ್ ಆಫ್ ಕಂಡಕ್ಟರ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಪೋಲ್ಸ್. ಅಲ್ಲಿ 14 ಡಿವೈಡೆಡ್ ಬೈ 2 ಈಸ್ ಈಕ್ವಲ್ ಟು 7 ಕಂಡಕ್ಟರ್ಸ್ ಅಂತ. ಅಲ್ಲಿಗೆ ನಾವು ಕಂಡಕ್ಟರ್ಸನ್ನು ಕನ್ಸಿಡರ್ ಮಾಡಿದಾಗ 7 ಕಂಡಕ್ಟರ್ಸ್ ಬರುತ್ತೆ ಪೋಲ್ ಪಿಚ್ಚು. ಹಾಗೆ ಸ್ಲಾಟ್ಸನ್ನು ಕನ್ಸಿಡರ್ ಮಾಡಿದಾಗ ನನಗೆ 3 ಸ್ಲಾಟ್ಸ್ ಬರುತ್ತೆ. ಅದನ್ನೆರಡು ನೆನ್ಪಿಟ್ಕೋಬೇಕು. ಹಾಗೆ ನಂಬರ್ ಆಫ್ ಕಂಡಕ್ಟರ್ಸ್ ಪರ್ ಸ್ಲಾಟ್, ಒಂದು ಸ್ಲಾಟಿಗೆ ಎಷ್ಟು ಹಾಗಾದರೆ ಅಲ್ಲಿ 14 ಡಿವೈಡೆಡ್ ಬೈ 7 ಆಗುತ್ತೆ. ಅಲ್ಲಿಗೆ 2 ಕಂಡಕ್ಟರ್ಸ್ ಪರ್ ಸ್ಲಾಟ್ ಆಯಿತು. ಸೊ ಅಲ್ಲಿಗೆ ನಂಬರ್ ಆಫ್ ಕಂಡಕ್ಟರ್ಸ್ ಡಿವೈಡೆಡ್ ಬೈ ಸ್ಲಾಟ್ಸ್ ಅಂತ ಹೇಳಿದ್ರೆ 7 ಇದೆ ಅಲ್ಲಿಗೆ. ಹೆನ್ಸ್ ದ ವೈಂಡಿಂಗ್ ಈಸ್ ಡಬಲ್ ಲೇಯರ್. ಸೊ ಹಾಗಾಗಿ ನಾನು ಇಲ್ಲಿಗೆ ಏನಾಗುತ್ತೆ, ನನಗೆ 2 ಕಂಡಕ್ಟರ್ಸ್ ಪರ್ ಸ್ಲಾಟ್ ಬರುತ್ತೆ ಅಂತ ಹೇಳ್ತೀವಿ. ಸೊ ಆವರೇಜ್ ಪಿಚ್ ವೈ ಎ ಇಸ್ ಈಕ್ವಲ್ ಟು ಝೆಡ್ ಪ್ಲಸ್ ಆರ್ ಮೈನಸ್ 2 ಡಿವೈಡೆಡ್ ಬೈ ಪಿ. ಇದು ನಮಗೆ ಗೊತ್ತಿದೆ. ಸೊ 14 ಪ್ಲಸ್ 2 ಅಂತ ಡಿವೈಡೆಡ್ ಬೈ 2 ಅಂದರೆ ನನಗೆ 16 ಡಿವೈಡೆಡ್ ಬೈ 2 ಆಯಿತು. ಅಲ್ಲಿಗೆ 8. ಫಾರ್ ಪ್ರೋಗ್ರೆಸಿವ್ ವೈಂಡಿಂಗ್ ಮಾಡೋದಕ್ಕೆ ಆದರೆ 8 ಬರುತ್ತೆ. ಅದೇ 14 ಮೈನಸ್ 2 ಮಾಡಿದರೆ ಪ್ಲಸ್ ಆರ್ ಮೈನಸ್ 2 ಅಂದಾಗ ಪ್ಲಸ್ ಫಾರ್ ಪ್ರೋಗ್ರೆಸಿವ್ ಮೈನಸ್ ಫಾರ್ ರಿಟ್ರೋಗ್ರೆಸಿವ್ ಅಂತ ಕನ್ಸಿಡರ್ ಇದೆ. 14 ಮೈನಸ್ 2 ಡಿವೈಡೆಡ್ ಬೈ 2 ಅಂತ ಹೇಳಿದರೆ ಅಲ್ಲಿಗೆ ಎಷ್ಟಾಯಿತು, 12 ಡಿವೈಡೆಡ್ ಬೈ 2 ಆಗುತ್ತೆ. 12 ಡಿವೈಡೆಡ್ ಬೈ 2 ಅಂತ ಹೇಳಿದರೆ 6 ಆಯಿತು. ಇದು ಪ್ರೋಗ್ರೆಸಿವ್ಗೆ 8 ಆದರೆ ರಿಟ್ರೋಗ್ರೆಸಿವ್ 6 ಆಗುತ್ತೆ ಅಂತ. ಹೆನ್ಸ್ ವೈ ಎ ಇಸ್ ಈಕ್ವಲ್ ಟು ವೈ ಸಿ ಅಂದರೆ ಕಾಮ್ಯುಟೇಟರ್ ಪಿಚ್ ಇಸ್ ಈಕ್ವಲ್ ಟು ಅವರೇಜ್ ಪಿಚ್ ಅಂತ ಗೊತ್ತಿದೆ. ಅಲ್ಲಿಗೆ 8 or 6 ಬಂದೇ ಬರುತ್ತೆ. ಕಾಮ್ಯುಟೇಟರ್ ಪಿಚ್ಚಲ್ಲಿ 8 ಅಥವಾ 6 ಅಂತ. 8 ಫಾರ್ ಪ್ರೋಗ್ರೆಸಿವ್, 6 ಫಾರ್ ರಿಟ್ರೋಗ್ರೆಸಿವ್ ಅಂತ. ಅಲ್ಲಿಗೆ ಟೇಕಿಂಗ್ ವೈ ಎ ಇಸ್ ಈಕ್ವಲ್ ಟು 8 ಫಾರ್ ಪ್ರೋಗ್ರೆಸಿವ್ ವೈಂಡಿಂಗ್ ವಿ ಹ್ಯಾವ್ 2 ವೈ ಎ ಇಸ್ ಈಕ್ವಲ್ ಟು 2 ಇಂಟು 8 ಇಸ್ ಈಕ್ವಲ್ ಟು 16. 8 16 ಆಯಿತು. ಅಂದರೆ ವೈ ಬಿ ಪ್ಲಸ್ ವೈ ಎಫ್. ವೈ ಬಿ ಬ್ಯಾಕ್ ಪಿಚ್ ಪ್ಲಸ್ ಫ್ರಂಟ್ ಪಿಚ್ ಎರಡೂ ಸೇರಿ 16 ಅಂತ ಅರ್ಥ. ಅಲ್ಲಿ ವೈ ಬಿ ಮೈನಸ್ ವೈ ಎಫ್ ಇಸ್ ಈಕ್ವಲ್ ಟು 2 ಆದಾಗ ಅಲ್ಲಿ ವೈ ಬಿ ಪ್ಲಸ್ ವೈ ಎಫ್ ಇಸ್ ಈಕ್ವಲ್ ಟು 16 ಆಗುತ್ತೆ. ಆ ಪ್ರಕಾರ ಹೋದರೆ ನಮಗಿಲ್ಲಿ ಹೆನ್ಸ್ ಬ್ಯಾಕ್ ಪಿಚ್ ವೈ ಬಿ ಇಸ್ ಈಕ್ವಲ್ ಟು 9 ಮೈನಸ್ 2 ಆಗಿಬಿಟ್ರೆ 9/7 ಇಸ್ ಈಕ್ವಲ್ ಟು 2 ತಾನೆ. ಸೊ ಅಲ್ಲಿ 2 ಡಿಫ್ರೆನ್ಸ್ ಬಂದೇ ಬಿಡ್ತು. ಅಲ್ಲಿಗೆ 9 ಆ್ಯಂಡ್ ಫ್ರಂಟ್ ಪಿಚ್ ಫಾರ್ 7. ಅಲ್ಲಿಗೆ 9ಗೂ 7ಗೆ ಇರ್ತಕ್ಕಂಥದ್ದು -2 ಡಿಫ್ರೆನ್ಸ್. ಸೊ ಟೇಕಿಂಗ್ ವೈ ಎ ಇಸ್ ಈಕ್ವಲ್ ಟು 6 ಫಾರ್ ರಿಟ್ರೋಗ್ರೆಸಿವ್ ವೈಂಡಿಂಗ್ ವಿ ಹ್ಯಾವ್ 2 ವೈ ಎ ಇಸ್ ಈಕ್ವಲ್ ಟು 2 ಇಂಟು 6. ಅಲ್ಲಿಗೆ 12 ಆಯಿತು. ಅಲ್ಲಿಗೆ ವೈ ಬಿ ಪ್ಲಸ್ ವೈ ಎಫ್ ನಥಿಂಗ್ ಬಟ್ 12 ಅಂತ ಅರ್ಥ. ಬ್ಯಾಕ್ ಪಿಚ್ ಪ್ಲಸ್ ಫ್ರಂಟ್ ಪಿಚ್. ಅಲ್ಲಿ ಡಿಫ್ರೆನ್ಸಿಯೇಷನ್ ಗೊತ್ತಿದೆ ನಮ್ಗೆ. ವೈ ಬಿ ಮೈನಸ್ ವೈ ಎಫ್ ಅಂತ ಮಾಡಿದರೆ ಈಸ್ ಈಕ್ವಲ್ ಟು ಅಲ್ಲಿಗೆ 12. ಅಲ್ಲಿಗೆ ಸೊ 2 ಇದು 12 ಅಲ್ಲ, ಅದು 2. ಸೊ ಹೆನ್ಸ್ ಬ್ಯಾಕ್ ಪಿಚ್ ವೈ ಬಿ ಈಸ್ ಈಕ್ವಲ್ ಟು 7 ಆ್ಯಂಡ್ ಫ್ರಂಟ್ ಪಿಚ್ ಈಸ್ ಈಕ್ವಲ್ ಟು ಎಫ್. ಅಂದರೆ 7 ಮೈನಸ್ 5 ಅಂದರೆ 2 ಡಿಫ್ರೆನ್ಸು. ಅಲ್ಲಿಗೆ ವೈ ಬಿ ಮೈನಸ್ ವೈ ಎಫ್ ಈಸ್ ಈಕ್ವಲ್ ಟು 2 ಅಂತ ಅರ್ಥ. ಸೊ ಅಲ್ಲಿಗೆ ಬ್ಯಾಕ್ ಪಿಚ್ಚು 7 ಆಗುತ್ತೆ, ಫ್ರಂಟ್ ಪಿಚ್ಚು 5 ಆಗುತ್ತೆ. ಇನ್ನು ರಿಟ್ರೋಗ್ರೆಸಿವ್ ವೇವ್ ವೈಂಡಿಂಗ್ ಅಂತ ಹೇಳ್ತೀವಿ. ಅಲ್ಲಿಗೆ ದ ವೈಂಡಿಂಗ್ ಸೀಕ್ವೆನ್ಸ್ ಆಫ್ ದಿ ಕಂಡಕ್ಟರ್ಸ್ ಫಾರ್ ದಿ ರಿಟ್ರೋಗ್ರೆಸಿವ್ ವೇವ್ ವೈಂಡಿಂಗ್ ಈ ಶೋನ್ ಇನ್ ಫಿಗರ್ 6. ಈ ರಿಟ್ರೋಗ್ರೆಸಿವಲ್ಲಿ ಬಂದಾಗ ನಾವು ಇಲ್ಲಿ ಬ್ಯಾಕ್ ಪಿಚ್ 7, ಫ್ರಂಟ್ ಪಿಚ್ 5 ಇದೆ. ಸೊ ಬ್ಯಾಕ್ ಪಿಚ್ಚನ್ನು ನಾವು ಇಲ್ಲಿ ಕನ್ಸಿಡರ್ ಮಾಡ್ತೀವಿ, ಫ್ರಂಟ್ ಪಿಚ್ಚನ್ನು ಇಲ್ಲಿ ಕನ್ಸಿಡರ್ ಮಾಡ್ತೀವಿ. 7 ಅಂದರೆ ನೋಡಿ 1ರಿಂದ 8ಕ್ಕೆ ಹೋದರೆ ನೋಡಿ 2 ಇಲ್ಲ, 3 ಇಲ್ಲ, 4 ಇಲ್ಲ, 5 ಇಲ್ಲ, 6 ಇಲ್ಲ, 7 ಇಲ್ಲ. ಹೌದಾ? 7 ಇಲ್ಲ, ಒಂದೇ ಸರಿಗೆ 8ಕ್ಕೆ ಬಂತು. ಅಲ್ಲಿಗೆ 7 ಆಯ್ತು ತಾನೆ. ಈಗ 1ರಿಂದ 8ಕ್ಕೆ ಹೋದರೆ 7 ಡಿಫ್ರೆನ್ಸ್ ಇದೆ ನೋಡಿ. 2 3 4 5 6 7 8. 8ಕ್ಕೆ ಹೋಗಿದೆ 7 ಡಿಫ್ರೆನ್ಸ್ ಆಗುತ್ತೆ. ಸೊ ಈ ರೀತಿ. ಹಾಗೆಯೇ ಇಲ್ಲಿ ಫ್ರಂಟ್ ಪಿಚ್ 5 ಇದೆ ನೋಡಿ. 8ರಿಂದ 13 ಅಂದರೆ 8 5 13 ತಾನೆ. ಸೊ ಅಲ್ಲಿಗೆ 8 + 5 ಅಲ್ಲಿಗೆ 8 5 13. ಹಾಗೆ ಅಲ್ಲಿ ನನಗೆ ಬ್ಯಾಕಲ್ಲಿ ಹೋದರೆ 7, ಫ್ರಂಟಲ್ಲಿ ಬಂದರೆ 5. ಈ ರೀತಿಯಾಗಿ ನಾನು ಏನು ಮಾಡಬೇಕಾಗತ್ತೆ, ಬ್ಯಾಕ್ ಪಿಚ್ ಮತ್ತು ಫ್ರಂಟ್ ಪಿಚ್ಚನ್ನು ಮೇಂಟೈನ್ ಮಾಡ್ತಾ ಹೋಗಬೇಕಾಗುತ್ತೆ ವೈಂಡಿಂಗ್ ಮಾಡುವ ಸಂದರ್ಭದಲ್ಲಿ. ನಾವಿಲ್ಲಿ ವೈಂಡಿಂಗ್ ಟೇಬಲಲ್ಲಿ ನೋಡಿದರೆ ಇಲ್ಲಿ 7 ಕಾಯಿಲ್ ಇದೆ. ನಂಬರ್ ಆಫ್ ಕಾಯಿಲ್ಸ್ 7 ಇದೆ. ಕಂಡಕ್ಟರ್ಸು 7 14 ಕಂಡಕ್ಟರ್ ಆಗುತ್ತೆ. ಸೊ ಅಲ್ಲಿಗೆ 1ರಿಂದ 8ಕ್ಕೆ ಹೋಯ್ತು, 13ರಿಂದ 6ಕ್ಕೆ ಹೋಯ್ತು, 11ರಿಂದ 4, 9ರಿಂದ 2, 7ರಿಂದ 14, 5ರಿಂದ 12, 3ರಿಂದ 10 ಈ ರೀತಿ ಹೋಗಬೇಕಾಗತ್ತೆ.
ಹಾಗೆ ಸ್ಲಾಟಲ್ಲಿ ಹೋಗೋದಾದರೆ 1 to 4, 7 to 3, 6 to 2, 5ರಿಂದ 1, 4ರಿಂದ 7, 3ರಿಂದ 6, 2ರಿಂದ 5 ಈ ರೀತಿ ಸ್ಲಾಟ್ಗಳಲ್ಲಿ ಆ ಕಾಯಿಲ್ಗಳನ್ನು ಇನ್ಸರ್ಟ್ ಮಾಡಬೇಕಾಗತ್ತೆ. ಹಾಗೆ ಕಮ್ಯುಟೇಟರ್ ಸಿಗ್ಮೆಂಟ್ಸಲ್ಲಿ 1ರಿಂದ 7ಕ್ಕೆ ಕನೆಕ್ಷನ್ ಕೊಡ್ತೀವಿ, 7ರಿಂದ 6ಕ್ಕೆ ಕೊಡ್ತೀವಿ, 6ರಿಂದ 5ಕ್ಕೆ ಕೊಡ್ತೀವಿ, 5ರಿಂದ 4, 4ರಿಂದ 3, 3ರಿಂದ 2, 2ರಿಂದ 1 ಈ ರೀತಿ ನಾವು ಕನೆಕ್ಷನ್ ಕೊಡ್ತಾ ಹೋಗಬೇಕಾಗುತ್ತೆ. ದಿಸ್ ಈಸ್ ಡೆವಲಪ್ಮೆಂಟ್ ವೈಂಡಿಂಗ್ ಡಯಾಗ್ರಾಮ್ ಫಾರ್ 14 ಕಂಡಕ್ಟರ್ಸ್, 2 poles, 7 slots, 7 segments, ಸಿಂಪ್ಲೆಕ್ಸ್ ಡಬಲ್ ಲೇಯರ್ ವೇವ್ ವೈಂಡಿಂಗ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಡೆವಲಪ್ಮೆಂಟ್ ಡಯಾಗ್ರಾಮ್ ಇತ್ತಿದೆ ಕಾಯಿಲ್ ಕನೆಕ್ಷನ್ಸ್. ಫಿಗರ್ 7 shows the arrangement of coils in their respective slots ಆ್ಯಂಡ್ ದೇರ್ ಕನೆಕ್ಷನ್ಸ್ ಟು ದ ಸೆಗ್ಮೆಂಟ್ಸ್. ನನಗೆ ಈ ವೈಂಡಿಂಗ್ ಡಯಾಗ್ರಾಮನ್ನು ನೋಡಿದರೆ ನನಗೇನಾಗುತ್ತೆ ಅಂತ ಹೇಳಿದ್ರೆ, ಈಗ ಜಸ್ಟ್ ಈ ಪೇಪರ್ ಮೇಲಿದೆ ಅಪ್ಪ, ಈಗಿದು ಒಂದು ಓಪನ್ ಪೇಪರ್. ಸೊ ಓಪನ್ ಪೇಪರ್ ಮೇಲಿದ್ದಾಗ ನಾನು ಹೀಗೆ ಬಿಚ್ಚಿಡ್ದಂಗೆ ಅರ್ಥ, ಹೀಗೆ ಬಿಚ್ಚಿಡ್ದಿದ್ದೀನಿ. ಈಗ ನಾನು ಇದನ್ನು 360 ಡಿಗ್ರಿನಲ್ಲಿ ಹೀಗೆ ಫೋಲ್ಡ್ ಮಾಡಿದರೆ ನನಗೆ ಸರ್ಕಲ್ ಆಯಿತು. ಈ ರೀತಿ ಸರ್ಕಲ್ ಮಾಡಿದ ಈ ಒಂದು ವೈಂಡಿಂಗ್ ಡಯಾಗ್ರಾಮನ್ನು ಹಿಂಗೆ ಸರ್ಕಲ್ ಮಾಡಿ ನೋಡಿದ್ವಿ ಅಂತ ಹೇಳಿದ್ರೆ ನನಗೆ ಕರೆಕ್ಟಾಗಿ ಆರ್ಮೇಚರ್ 360 ಡಿಗ್ರಿ ಸರ್ಕಲಲ್ಲಿ ಯಾವ ಸ್ಲಾಟಿಂದ ಎಷ್ಟನೇ ಸ್ಲಾಟಿಗೆ ನಾವು ಕಾಯಿಲ್ ನಂಬರ್ 1, ಕಾಯಿಲ್ ನಂಬರ್ 2, ಕಾಯಿಲ್ ನಂಬರ್ 3, 4, 5, 6, 7 7 ಕಾಯಿಲ್ಗಳು ಯಾವ ಸ್ಲಾಟಿಂದ ಯಾವ ಸ್ಲಾಟಿಗೆ ಹೋಗಬೇಕು ಅನ್ನೋದನ್ನು ನಾವು ಈ ಒಂದು ಡೆವಲಪ್ಮೆಂಟ್ ಡಯಾಗ್ರಾಮಿಂದ ನಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ. ಹಾಗೆ ಕನೆಕ್ಷನ್ಸ್ ಕೂಡ ಯಾವ ಕಾಯಿಲ್ದು ಯಾವ ಸೆಗ್ಮೆಂಟಿಗೆ ಹೋಗಿದೆ ಅನ್ನೋದು ಕೂಡ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ ಇದು ಈ ರೀತಿಯಾಗಿ ನಾವೇನು ಮಾಡ್ತೀವಿ ಡೆವಲಪ್ಮೆಂಟ್ ಡಯಾಗ್ರಾಮ್ ವಿತ್ ಕಂಡಕ್ಟರ್ಸ್. ಇಲ್ಲಿ ಕಂಡಕ್ಟರ್ಸ್ ಸಮೇತ ಇಲ್ಲಿ ತೋರಿಸ್ತದೆ. ಇಲ್ಲಿ ಅಲ್ಲಿಗೆ ಫಿಗರ್ 8 shows the arrangement of the armature conductors in the slots and the connections to commutator segments. ಅಲ್ಲಿಗೆ ಯಾವ ಕಾಯಿಲ್ನ ಬಿಗಿನಿಂಗು ಯಾವ ಕಾಮ್ಯುಟೇಟರ್ ಸೆಗ್ಮೆಂಟ್ಗೆ ಹೋಯಿತು, ಯಾವ ಕಾಯಿಲ್ನ ಎಂಡು ಯಾವ ಕಾಮ್ಯುಟೇಟರ್ ಸೆಗ್ಮೆಂಟ್ಗೆ ಹೋಯಿತು, ಇವೆಲ್ಲವೂ ಕೂಡ ನಮಗೆ ಕ್ಲೀನಾಗಿ ಗೊತ್ತಾಗುತ್ತೆ. ಸೊ ನಾವಿಲ್ಲಿ ಒಂದನ್ನು ವೇವ್ ವೈಂಡಿಂಗು ಮತ್ತು ಇಲ್ಲಿ ನೋಡ್ಬೋದು, ನಾವು ವೇವ್ ಅಂದಾಗ ಯಾಕೆ ವೇವ್ ಆಗುತ್ತೆ ಅನ್ನೋದಕ್ಕೆ ಎಕ್ಸಾಂಪಲ್ ಕೊಡ್ತೀನಿ ನಾನು ನಿಮ್ಗೆ. ಇಲ್ಲಿ ನೋಡಿ, ಇಲ್ಲಿಂದ ಹೀಗೆ ಹೋಯ್ತು, ಹೀಗೆ ಇಲ್ಲಿಂದ ಇಲ್ಲಿಗೆ ಬರುತ್ತೆ, ಅಲ್ಲಿಂದ ಹೀಗೆ ಬಂತು, ಇಲ್ಲಿಂದ ಹೀಗೆ ಹೋಗಿ ಹೀಗೆ ಬರುತ್ತೆ ನೋಡಿ. ಸೊ ಇದನ್ನು ನೋಡಿದ್ರೆ ಏನು ಅನಿಸುತ್ತೆ ನಮಗೆ, ವೇವ್ ಅಂತ ಇಲ್ಲೇ ಗೊತ್ತಾಗುತ್ತೆ ನೋಡಿ. ಒನ್ಸ್ ಅಗೇನ್ ನೋಡಿ, ಇಲ್ಲಿಂದ ಹೀಗೆ ಹೋಯ್ತು, ಇಲ್ಲಿಂದ ಹೀಗೆ ಬಂತು, ಇಲ್ಲಿಂದ ಹೀಗೆ ಹೋಯ್ತು, ಹೀಗೆ ಹಾಗೆ ಕಂಟಿನ್ಯೂ ಹೋಗುತ್ತದು. ಸೊ ಈ ರೀತಿಯಾಗಿ ಆ ವೇವ್ ಆಗಿ ಹೋಗುತ್ತದೆ, ಹೀಗೋಗಿ ಹಾಗೆ ಮುಂದಕ್ಕೆ ಪಾಸ್ ಆಗುತ್ತೆ. ಆದರೆ ಲ್ಯಾಪಲ್ಲಿ ಹಂಗಲ್ಲ, ಈಗ ಹೋಗುತ್ತೆ, ಈಗ ವಾಪಸ್ ಮತ್ತು ಅಲ್ಲೇ ಬರುತ್ತೆ, ಮತ್ತು ಹೀಗೆ ಹೋಗುತ್ತೆ, ವಾಪಸ್ ಅಲ್ಲೇ ಅದು ಲ್ಯಾಪ್ ಆಗ್ತಾ ಹೋಗುತ್ತೆ. ಒನ್ ಬೈ ಒನ್ ಲ್ಯಾಪಿಂಗ್ ಆಗ್ತಾ ಹೋಗುತ್ತೆ, ಸ್ಟೆಪ್ ಲ್ಯಾಪ್ ಆಗ್ತಾ ಹೋಗುತ್ತೆ. ಬಟ್ ಇಲ್ಲಿ ಮುಂದಕ್ಕೆ ಪಾಸ್ ಆಗ್ತದೆ ಇಲ್ಲಿ. ಸೊ ಇದು ಎರಡಕ್ಕೂ ಇರೋ ಡಿಫ್ರೆನ್ಸನ್ನು ನಾವು ಗಮನಿಸಬೇಕು. ಹಾಗೆ ರಿಂಗ್ ಡಯಾಗ್ರಾಮನ್ನು ನೋಡೋದಾದರೆ, ದ ರಿಂಗ್ ಡಯಾಗ್ರಾಮ್ ಆಫ್ ವೇವ್ ವೈಂಡಿಂಗ್ ಇನ್ ದ ಕೇಸ್ ಆಫ್ ಎ 2 pole armature ವಿಲ್ ಅಪಿಯರ್ ಸಿಮಿಲರ್ ಟು that of lap winding, but the coil ends will be connected as shown in figure 9. ಸೊ ನಾವಿಲ್ಲಿ ಗಮನಿಸ್ಬೋದು, ಈ ರಿಂಗ್ ಡಯಾಗ್ರಾಮಲ್ಲಿ ಅಲ್ಲಿ ನಮ್ಗೆ ಹೆಂಗಾಗಿತ್ತು ಅಂದರೆ ಬಿಗಿನಿಂಗು ಎಂಡಿಂಗ್ ಈ ರೀತಿ. ಬಟ್ ಇಲ್ಲಿ ನೋಡಿ, ಹೀಗೆ ಹೋಗುತ್ತೆ, ಹೀಗೆ ಬರುತ್ತೆ, ಹೀಗೆ ಹೋಗುತ್ತೆ, ಹೀಗೆ ಬರುತ್ತೆ, ಹೀಗೆ ಹೋಗುತ್ತೆ, ಹೀಗೆ ಬರುತ್ತೆ, ಹೀಗೆ ಹೋಗಿ ಹೀಗೆ ಬರೋದು, ಹೀಗೆ. ಸೊ ಇದನ್ನು ನೋಡಿದರೆ ಗೊತ್ತಾಗುತ್ತೆ ನನಗೆ ವೇವ್ ವೈಂಡಿಂಗ್ ಬಗ್ಗೆ ಅಲ್ವಾ. ಸೊ ಇದು ಮೇನ್ ಪಾಯಿಂಟ್, ಇದನ್ನು ಗಮನಿಸ್ಬೇಕು ನಾವು. ಅಲ್ಲಿ ಸೆಗ್ಮೆಂಟ್ ನಂಬರ್ 1 ಯಾವುದು, 2 ಯಾವುದು ನೋಡಿ ಇಲ್ಲಿ ಗೊತ್ತಾಗುತ್ತೆ. ಸೆಗ್ಮೆಂಟ್ ನಂಬರ್ ನಮಗಿಲ್ಲಿ 1 ಇಲ್ಲಿದೆ, 1 2 3 4 5 6 7 ಹೀಗೆ ಸ್ಟಾರ್ಟ್ ಆಗುತ್ತೆ. ಸೊ ಈ ಒಂದು ರಿಂಗ್ ಡಯಾಗ್ರಾಮ್ನ ಸಹಾಯದಿಂದನೂ ನಾವು ಕನೆಕ್ಷನ್ ಯಾವ ಕಾಯಿಲ್ನ ಬಿಗಿನಿಂಗು ಎಲ್ಲಿ ಹೋಗಬೇಕು, ಯಾವ ಕಾಯಿಲ್ನ ಎಂಡ್ ಎಲ್ಲಿಗೆ ಹೋಗಬೇಕು ಅನ್ನೋದೆಲ್ಲವೂ ಕೂಡ ನಮ್ಗೆ ಗೊತ್ತಾಗುತ್ತೆ. ಇನ್ನು ಸೀಕ್ವೆನ್ಸ್ ಡಯಾಗ್ರಾಮ್, ದಿಸ್ ಡಯಾಗ್ರಾಮ್ ಫಿಗರ್ 10 ಈಸ್ ಮೇನ್ಲಿ ಯೂಸ್ಡ್ ಟು ಟ್ರೇಸ್ ದ ಕರೆಂಟ್ ಡೈರೆಕ್ಷನ್ ಆಫ್ ದಿ ಕಾಯಿಲ್ ಸೈಡ್ಸ್. ಅಂದರೆ ಕರೆಂಟ್ ಡೈರೆಕ್ಷನ್ ಯಾವ ಕಡೆ, ಯಾವ ಕಾಯಿಲ್ ಸೈಡಲ್ಲಿ ಯಾವ ಕಡೆ ಹೋಗುತ್ತೆ. ಈ ಕಾಯಿಲ್ ನಂಬರ್ 1 ಇದೆ, ಅದರ ಈ ಸೈಡ್ ಯಾವ ಕಡೆ ಹೋಗುತ್ತೆ, ಇನ್ನೊಂದು ಸೈಡಿಂದ ಎಲ್ಲಿ ಬರ್ತಾ ಇದೆ, ಇದನ್ನು ನೋಡೋದಕ್ಕೆ, ಟ್ರೇಸ್ ಮಾಡೋದಕ್ಕೆ ಇದು ಡಯಾಗ್ರಾಮ್ ನಮ್ಗೆ ಹೆಲ್ಪ್ ಆಗುತ್ತೆ. And thereby locate the brush position. Please note the brush is placed at a distance of 3 commutator segments, that is less than 180 degrees Celsius geometrical, approximately 155 degrees Celsius ಅಂತ ಹೇಳ್ತೀವಿ. ಸೊ ಇಲ್ಲಿ ಗಮನಿಸಿದರೆ ಗೊತ್ತಾಗುತ್ತೆ ನಮಗೆ. ಸೊ ಆ ಬೇಸ್ ಮೇಲೇ ನಾವಿಲ್ಲಿ ಕನೆಕ್ಷನ್ ಕೂಡ ಮಾಡ್ತೀವಿ ಅಂತ ಅರ್ಥ. ಸೊ ಇಲ್ಲಿಗೆ ಬಂದು ಇದಕ್ಕೆ ಜಾಯಿನ್ ಆಯಿತು. ಸೊ ಹಾಗೇನೆ ಇಲ್ಲಿಂದ ಹೊರಟಿರೋದು ಈಗ ಇಲ್ಲಿಗೆ ಬಂದು ಹೀಗೆ ಬಂದು ಇಲ್ಲಿ ಬರುತ್ತಲ್ಲ, ಹಾಗೇನೆ ಇಲ್ಲಿ ಬಂದು ಇಲ್ಲಿ ಜಾಯ್ನ್ ಆಗುತ್ತೆ ಅಂತ ಅರ್ಥ ಅದು. ಸೊ ನಾವು ಇದನ್ನು ಬಿಚ್ಚಿಟ್ಟಿರ್ತೀವಿ, 360 ಡಿಗ್ರಿ ಇರೋದನ್ನು ಹಿಂಗೆ ರೌಂಡ್ ಶೇಪಲ್ಲಿ ಬಿಚ್ಚಿಟ್ಟಿರೋದು ಅಷ್ಟೇ ಓಪನ್ನಾಗಿ. ಆ ಥರ ನಾವು ರಿಂಗ್ ಮಾಡಿ ನೋಡಬೇಕಾಗತ್ತೆ. ಸೊ ದಿಸ್ ಈಸ್ ಫಾರ್ ವೇವ್ ವೈಂಡಿಂಗ್. ಸೊ
ನಾವು ಲ್ಯಾಪ್ ವೈಂಡಿಂಗ್ ಮತ್ತು ವೇವ್ ವೈಂಡಿಂಗ್ ಎರಡರ ಬಗ್ಗೆ ಚೆನ್ನಾಗಿ ತಿಳ್ಕೊಬೇಕಾಗುತ್ತೆ. ಈ ಕ್ಲಾಸನ್ನು ಮತ್ತೆ ನೋಡಿ ಇಲ್ಲಿರ್ತಕ್ಕಂಥ ಫಾರ್ಮುಲಾ ಕ್ಯಾಲ್ಕುಲೇಷನ್ ಎಲ್ಲವನ್ನು ಗಮನಿಸ್ತಾ ಬಂದರೆ ಅಂತ ಹೇಳಿದ್ರೆ, ಸೊ ನಾವು ಲ್ಯಾಪ್ ವೈಂಡಿಂಗ್ ಮತ್ತು ವೇವ್ ವೈಂಡಿಂಗ್ ಇರ್ತಕ್ಕಂಥ ಡಿಫ್ರೆನ್ಸು ಮತ್ತು ಲ್ಯಾಪ್ ವೈಂಡಿಂಗ್ ವೇವ್ ವೈಂಡಿಂಗಲ್ಲಿ ಇರ್ತಕ್ಕಂಥ ಕ್ಯಾಲ್ಕುಲೇಷನ್ಸ್ ಇವೆಲ್ಲವೂ ಕೂಡ ನಾವು ಗಮನಿಸ್ತಾ ಬರ್ಬೋದು. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ನಾವು ವೈಂಡಿಂಗ್ ಮಾಡಬೇಕಾದ್ರೆ ಇವೆಲ್ಲ ಕ್ಯಾಲ್ಕುಲೇಷನ್ಸ್ಗಳನ್ನು ನಾವು ನೆನ್ಪಿಟ್ಕೋಬೇಕಾಗತ್ತೆ. ಇವೆಲ್ಲ ಪರ್ಟಿಕ್ಯುಲರ್ಸು ಗೊತ್ತಿರಬೇಕು. ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಬಂದು ನಾವು ಪ್ರಿಪರೇಷನ್ ಆಫ್ ಆರ್ಮೇಚರ್ ಫಾರ್ ರಿವೈಂಡಿಂಗ್. ಹಾಗಾದರೆ ನಮ್ಗೆ ಇಷ್ಟೆಲ್ಲ ಮಾಹಿತಿ ಗೊತ್ತಾಗಿದೆ ಅಂತ ಹೇಳಿದ್ರೆ, ಹಾಗಾದರೆ ಆರ್ಮೇಚರ್ನ ಹೇಗೆ ಪ್ರಿಪೇರ್ ಮಾಡೋದು ರಿವೈಂಡಿಂಗಿಗೆ ಅನ್ನೋದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಇವೆಲ್ಲ ಕ್ಲಾಸ್ಗಳು ವೈಂಡಿಂಗಿಗೆ ಸಂಬಂಧಪಟ್ಟಿರ್ತಕ್ಕಂಥ ಏನು ಕ್ಲಾಸ್ಗಳು ಇದೆಲ್ಲವನ್ನು ನೀವು ರಿಪೀಟ್ ನೋಡ್ತಾ ಇದ್ರಿ ಅಂತ ಹೇಳಿದ್ರೆ ಖಂಡಿತ ನೀವು ಕೂಡ ಸ್ವಂತಕ್ಕೆ ವೈಂಡಿಂಗನ್ನು ಮಾಡೋದನ್ನು ಕಲಿಬೋದು. ನೀವು ಮೊದಲು ಥಿಯರಿಟಿಕಲಿ ನಾಲೆಡ್ಜನ್ನು ಚೆನ್ನಾಗಿ ತಿಳ್ಕೊಂಡ್ರೆ ಅಂತ ಹೇಳಿದ್ರೆ ಪ್ರಾಕ್ಟಿಕಲನ್ನು ಮಾಡೋದು ನಿಮ್ಗೆ ಕಷ್ಟ ಆಗೋದಿಲ್ಲ ಅಂತ ಹೇಳ್ತಾ ಇವತ್ತಿನ ಈ ಕ್ಲಾಸನ್ನು ಇಲ್ಲಿ ಮುಗಿಸೋಣ. ಮುಂದಿನ ಕ್ಲಾಸಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು.